ಕಿಶನ್, ಸ್ಪೋರ್ಟ್ಸ್ ಕನ್ನಡ ಮಿಡ್ಲ್ ಈಸ್ಟ್ ರೆಪ್ರೆಸೆಂಟೇಟಿವ್. ನನಗೆ ಇಲ್ಲಿ ಬಂಟ್ವಾಳ ತಾಲೂಕು ಪೆರ್ವಾಯಿ ಇಲ್ಲಿ ಪ್ಲೇಸ್ ಗ್ರಾಮಕ್ಕೆ ಬಂದಿದ್ದೇನೆ. ನನ್ನೊಟ್ಟಿಗೆ ನಮ್ಮ ಮಿಸ್ಟರ್ ವಾಯ್ಸ್ ಆಫ್ ಕ್ರಿಕೆಟ್ ವಿನ್ನರ್ ಮಿಸ್ಟರ್ ಅಶ್ರಫ್ ಪರ್ವಾಯ್ ಸರ್ ನನ್ನೊಟ್ಟಿಗಿದ್ದಾರೆ. ಇವರು ನಮ್ಮ ವೀಕ್ಷಕ ವಿವರಣೆಯಲ್ಲಿ ತುಂಬಾ ಒಂದು ಹೆಸರು ಮಾಡಿದವರು, ಮತ್ತೆ ಕ್ರಿಕೆಟ್ ಮತ್ತೆ ಕಬಡ್ಡಿ ಅಂತ ಎಲ್ಲಾ ಸ್ಪೋರ್ಟ್ಸ್ ಅಲ್ಲೂ ಹೆಚ್ಚಾಗಿ ಹೆಸರು ಮಾಡಿದಂತ ಅಶ್ರಫ್ ಸರ್ ನಮ್ಮೊಟ್ಟಿಗಿದ್ದಾರೆ. ನಮಸ್ಕಾರ ಅಶ್ರಫ್ ಸರ್. ನಮಸ್ಕಾರ. ನಿಮ್ಮ 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 ಹುಟ್ಟಿನ ಬಗ್ಗೆ, ಅಂದ್ರೆ ಇಲ್ಲಿ ನಿಮ್ಮ ತಂದೆ ತಾಯಿ ಬಗ್ಗೆ, ನಿಮ್ಮ ಊರಿನ ಬಗ್ಗೆ ಮತ್ತೆ ನಿಮ್ಮ ಶಿಕ್ಷಣ ಬಗ್ಗೆ ಒಂದೆರಡು ಮಾತು ನಮ್ಮ ಫಸ್ಟ್ ಆಫ್ ಆಲ್ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಬಹಳಷ್ಟು ದೂರದಿಂದ ಪ್ರಯಾಣ ಬೆಳೆಸಿದ್ದೀವಿ ನಿಮ್ಮ ಪೆರ್ವಾಯಿ ಊರಿಗೆ. ಸರ್, ತಂದೆ ತಾಯಿ ಬಗ್ಗೆ ಹೇಳ್ಬೇಕಂತಿದ್ರೆ, ಚಿಕ್ಕಂದಿನಲ್ಲೇ ಅವರು ತುಂಬಾ ಕಷ್ಟಪಟ್ಟು ಈ ಒಂದು ವಿದ್ಯಾಭ್ಯಾಸವನ್ನು ಒದಗಿಸಿಕೊಡಲು ಬಹಳಷ್ಟು ಕಷ್ಟಪಟ್ಟಿದ್ದಾರೆ. ಇಷ್ಟರ ಮಟ್ಟಕ್ಕೆ ನಾವು ಬೆಳೆಯಲು ಪ್ರಾಮುಖ್ಯವಾದಂತ ಒಂದು ಹೆಸರು ಹೇಳ್ಬೇಕಿದ್ರೆ ಆ ಎರಡು ಕಣ್ಣುಗಳಂತ ಹೇಳ್ಬೋದು. ಅದು ತಂದೆ ಮತ್ತು ತಾಯಿ. ಮತ್ತೆ ಕ್ಲಬ್ಬಿನ ಬಗ್ಗೆ ಹೇಳಿದ್ರ, ನಮ್ಮ ಊರಿನಲ್ಲಿ ಬಹಳಷ್ಟು ಕ್ಲಬ್ಗಳು ರಿಜಿಸ್ಟರ್ ಅಲ್ಲದೆ ಇಲ್ಲಿ ಬೆಳೀತಾ ಇತ್ತು. ಒಂದೊಂದು ಸಮಯಕ್ಕೆ ಒಂದೊಂದು ಕ್ಲಬ್ ಇದ್ದಾರೆ. ಆದ್ರೆ ಅದು ರಿಜಿಸ್ಟರ್ ಆಗಿ ಈಗ ಉದಯೋನ್ಮುಖ ಆಗಿ ಸಾಗ್ತಾ ಇರುವಂತ ಒಂದು ಕ್ಲಬ್ ಅಂದ್ರೆ ಟಾರ್ಗೆಟ್ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಪೆರ್ವಾಯಿ. ಈ ಕ್ಲಬ್ ಬಹಳಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ. ಬೆಳೆಯುತ್ತಿರುವ ಪ್ರತಿಭೆಗಳಿಗೆ ಅವಕಾಶವನ್ನು ಕೊಡ್ತಾ ಇದೆ. ಅದೇ ಅಲ್ಲದೆ ವರ್ಷದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಕೂಡ ಆಯೋಜಿಸ್ತಾ ಇದೆ. ಕ್ಲಬ್ ನನಗೆ ಸಂಪೂರ್ಣ ಬೆಂಬಲವನ್ನು ನೀಡ್ತಾ ಇದ್ದಾರೆ. ಕ್ಲಬ್ನಲ್ಲಿರುವಂತಹ ಪ್ರತಿಯೊಂದು ಸದಸ್ಯರು ನನಗೆ ತುಂಬಾ ಪ್ರೋತ್ಸಾಹವನ್ನು ನೀಡಿದ್ದಾರೆ. ನಮ್ಮ ಸ್ಪೋರ್ಟ್ಸ್ ಕನ್ನಡ ವೀಕ್ಷಕರಿಗೆ ಟಾರ್ಗೆಟ್ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಇಲ್ಲಿ ಪೆರ್ವಾಯಿಲಿರುವ ಮಿಸ್ಟರ್ ಹನೀಫ್ ಸರ್ ಮಾಜಿ ಅಧ್ಯಕ್ಷರು ಇವರು ನಮ್ಮೊಟ್ಟಿಗಿದ್ದಾರೆ. ಅದಲ್ಲದೆ ಇನ್ನೊಬ್ರು ಮಾಜಿ ಅಧ್ಯಕ್ಷರಾದಂತಹ ಮಿಸ್ಟರ್ ಹನೀಫ್ ಸರ್ ನಮ್ಮೊಟ್ಟಿಗಿದ್ದಾರೆ. ಸಮೀರ್ ಬದಿಯಾರ್ ನಮ್ಮೊಟ್ಟಿಗಿದ್ದಾರೆ. ಅದು ಅಲ್ಲದೆ ಮಿಸ್ಟರ್ ಹಸೀನಾರ್ ಪೆರ್ವಾಯಿ ಅವರು ನಮ್ಮೊಟ್ಟಿಗೆ ಸೇರಿದ್ದಾರೆ. ನಿಮ್ಮ ಸ್ಪೋರ್ಟ್ಸ್ ಜರ್ನಿ ಹೇಗೆ ಸ್ಟಾರ್ಟ್ ಆಯ್ತು? ಸ್ಪೋರ್ಟ್ಸ್ ಜರ್ನಿ ಅಂತ ಕೇಳಿದ್ರೆ ಆ ಒಂದು ಪ್ರಶ್ನೆಗೆ ಉತ್ತರ ಕೊಡ್ಬೇಕಂತಿದೆ. ಚಿಕ್ಕ ಪ್ರಾಯದಲ್ಲಿ ನನ್ನ ಜೀವನದಲ್ಲಿ ಈ ಒಂದು ವಿದ್ಯಾಭ್ಯಾಸದ ಜೊತೆ ಮೈದಾನದಲ್ಲೇ ಜಾಸ್ತಿಯಾಗಿ ಸೇರ್ತಾ ಇದೆ. ಆಟೋಟದಲ್ಲಿ ಭಾಗಿಯಾಗ್ತಾ ಇದೆ. ನಿರಂತರವಾಗಿ ಈ ಆಟದಲ್ಲಿ ಮಗ್ನನಾಗಿರುವಾಗ ನನಗೊಮ್ಮೆ ಒಂದು ಆಸಕ್ತಿ ಬಂತು, ಯಾಕೆ ನಾವು ಒಂದು ಸ್ವಲ್ಪ ಮೇಲ್ನಂತಕ್ಕೆ ಹೋಗ್ಬೇಕಿದ್ರೆ ಏನಾದ್ರು ಪ್ರಯತ್ನ ಪಡ್ಬೇಕಿದ್ರೆ ದೊಡ್ಡ ಕಠಿಣವಾದ ಪರಿಶ್ರಮವನ್ನು ನಮ್ಮ ಕೈಗೆ ಎತ್ತಿಕೊಳ್ಬೇಕು. ದೊಡ್ಡ ಆಯುಧ ಅದು ಎತ್ತಿಕೊಳ್ಳುವುದಂದ್ರೆ ಯಾವ ರೀತಿಯಲ್ಲಿ ಯಾವುದೋ ಒಂದು ನಮ್ಮಲ್ಲಿ ಒಂದು ಪ್ರತಿಭೆಯನ್ನ ಮೂಡಬೇಕು. ಅದು ಇವತ್ತು ಅದರ ಪ್ರತೀಕವಾಗಿ ನೀವಿವತ್ತು ಬಂದಿದ್ದಾರೆ ಅಂತ ಕಾಣ್ತದೆ. ಧನ್ಯವಾದ. ನೀವೀಗ ನಮ್ಮ ಮಿಡ್ಲ್ ಈಸ್ಟ್ ಅಲ್ಲಿ ಕೊಲ್ಲಿ ರಾಷ್ಟ್ರದಲ್ಲಿ ವೀಕ್ಷಕ ವಿವರಣೆ, ಅದಲ್ಲದೆ ನಿರೂಪಣೆಯಲ್ಲಿ, ಮತ್ತೆ ಅದು ಅಲ್ಲದೆ ನಮ್ಮ ಕಾರ್ಯಕ್ರಮ ನಿರೂಪಣೆ ಮಾಡೋದ್ರಲ್ಲಿ ತುಂಬಾ ಹೆಸರುವಾಸಿ ಆಗ್ತದೆ. ಕ್ರಿಕೆಟ್ ಅಂದ್ರೆ ಕಬಡ್ಡಿಯಲ್ಲೂ ತುಂಬಾ ಹೆಸರು ಮಾಡ್ತಾರೆ. ಕ್ರಿಕೆಟ್ ಮತ್ತೆ ಕಬಡ್ಡಿ ವೀಕ್ಷಕ ವಿವರಣೆಯಲ್ಲಿ ಏನ್ ಡಿಫ್ರೆನ್ಸ್ ಇರ್ತದೆ? ಕ್ರಿಕೆಟಿಗೂ ಕಬಡ್ಡಿಗೂ ಬಹಳಷ್ಟು ಅಜಗಜಾಂತರ ವ್ಯತ್ಯಾಸ. ನಾವೊಂದು ಒಂದೇ ಕಡೆ ನಿಂತ್ಕೊಂಡು ಬಹಳಷ್ಟು ತಂಡಗಳನ್ನ ಬರುವಾಗ ಅಷ್ಟು ಆಯೋಜಕರ ಮತ್ತು ಅದೇ ವೀಕ್ಷಕರ ಮುಂದೆ ನಾವೊಂದು ರನ್ನಿಂಗ್ ಕಮೆಂಟ್ರಿ ಮಾಡಬಹುದು. ಅದೇ ತರ ಕಬಡ್ಡಿ ಒಂದೇ ಕಡೆ, ಅದು ಬಹಳಷ್ಟು ತಂಡಗಳ ಅದೇ ಮೈದಾನದಲ್ಲಿ ಚೇಂಜ್ ಆಗ್ತಾ ಇರ್ತದೆ. ಕ್ರಿಕೆಟ್ ಎಂಬುದು ಅದೊಂದು ದೂರದಲ್ಲಿ ಆಡುವಾಗ ಜನರು ಒಂದೊಂದು ಮೂಲೆಯಲ್ಲಿ ಕುತ್ಕೊಂಡಿರ್ತಾರೆ. ನಮ್ಮ ವಾಯ್ಸ್ ಕೆಲವರು ಕೇಳ್ತಾರೆ, ಕೆಲವರು ಕೇಳದೇ ಇರಬಹುದು. ಬಹುಶಃ ಬಹಳಷ್ಟು ಡಿಫರೆನ್ಸ್ ಇದೆ. ಈಗ ದುಬೈಲಿ ಎಷ್ಟು ವರ್ಷ ಇದ್ರಿ, ಮತ್ತೆ ಯಾರು ನಿಮ್ಗೆ ಫಸ್ಟ್ ಈ ವೀಕ್ಷಕ ವಿವರಣೆಗೆ ಚಾನ್ಸ್ ಕೊಟ್ಟರು? ವೀಕ್ಷಕ ವಿವರಣೆಗೆ ಹೇಳ್ಬೇಕು ಅಂತಿದ್ರೆ ಫಸ್ಟ್ ಗೆ ಕೇರಳದವರು ನನಗೆ ಅವಕಾಶವನ್ನು ಕೊಟ್ಟರು. ಅದು ಇದರಲ್ಲಿ ಯಾವುದರಿಂದ ಕಬಡ್ಡಿಯಲ್ಲಿ ಜಸ್ಟ್ ಒಮ್ಮೆ ಸಹ ವೀಕ್ಷಕ ವಿವರಣೆಗಾರನಾಗಿ ಅವಕಾಶ ಕೊಟ್ಟರು. ಆ ಒಂದು ಪ್ರತಿಭೆಯನ್ನ ಗುರುತಿಸಿ ಮುಂದಿನ ಸೀಸನ್ಗೆ ಅವರು ಯಾರನ್ನ ಗೆಸ್ಟ್ ಅನೌನ್ಸರ್ ಆಗಿ ಇಟ್ಟಿದ್ರು ಅವರನ್ನ ಬಿಟ್ಟು ಮುಂದಿನ ಹಂತದಲ್ಲಿ ನನಗೆ ಅವಕಾಶ ಮಾಡಿದ್ರು. ನೀವೀಗ ತುಂಬಾ ವೀಕ್ಷಕರನ್ನ ಅಲ್ಲಿ ಕೊಟ್ಟಿದ್ದೀರಿ. ನಿಮ್ಮಲ್ಲಿ ಒಂದು ತುಂಬಾ ಸ್ಪೆಷಲ್ ಆಗಿ ಮೆಮೊರೇಬಲ್ ಆಗಿರುವಂತದ್ದು ಯಾವ ಟೂರ್ನಮೆಂಟ್ ಅಲ್ಲಿ ಏನ್ ನಿಮ್ಗೆ ತುಂಬಾ ಸ್ಪೆಷಲ್ ಆಗಿತ್ತು? ನೀವು ಇತ್ತೀಚೆಗೆ ಕೇಳಿರ್ಬೋದು, ಮಂಗಳೂರಿನ ಒಬ್ಬ ಬಲಿಷ್ಠ ಆಟಗಾರ, ಅಂಡರ್ಆರ್ಮ್ ಕ್ರಿಕೆಟ್ ನಲ್ಲಿ ಇತ್ತೀಚಿನ ದಿನಗಳಲ್ಲಿ ವೈರಲ್ ಆಗ್ತಿರುವಂತಹ ಆಟಗಾರ ಅರ್ಷದ್ ಬಜಾಲ್ ಪ್ರತಿಯೊಂದು ಎಸೆತಕ್ಕೂ ಓವರಮಿನಲ್ಲಿ ಒಂದೊಂದು ಸಿಕ್ಸರ್ ಹೊಡೆಯುವಾಗಲೂ ನನ್ನ ಧ್ವನಿಯಲ್ಲಿ ನನ್ನ ರೀತಿಯಲ್ಲಿ ನನ್ನ ಧ್ವನಿಯನ್ನ ಅಲ್ಲಿ ಹಾಕಿದೆ. ಅಂತಿಮವಾಗಿ ಕೊನೆಗೆ ಒಂದು ವೈರಲ್ ಆದಂತ ವಿಡಿಯೋ ಈಗ ಇತ್ತೀಚಿನ ದಿನಗಳಲ್ಲಿ ಪ್ರಸಾರ ಆಗ್ತಾ ಇದೆ, ನೀವು ಕೇಳಿರ್ಬೋದು. ಆಗಿರುವಾಗ ಅದು ಎಲ್ಲರಿಗೂ ವೈರಲ್ ಆಗಿ ಅದರ ನಂತರ ನನಗೆ ಒಂದು ಕರೆಗಳು ಬರ್ಲಿಕ್ಕೆ ಅಧಿಕೃತವಾಗ್ತಾ ಬಂತು. ನೀವೀಗ ದುಬೈಯಲ್ಲಿ ಲಾಸ್ಟ್ ಇಯರ್ ಮಿಸ್ಟರ್ ಕ್ರಿಕೆಟ್ ರಾವುಡ್ ಕಪ್ ಇದ್ದಾಗ ನೀವು ಕಮೆಂಟ್ರಿ ಇದ್ದಲ್ಲಿ ಮುಂಚೂಣಿಯಲ್ಲಿ
ಮಿಸ್ಟರ್ ಕ್ರಿಕೆಟ್ ದ್ರಾವಿಡ್ ಅವ್ರ ಕಪ್ ಹೇಗೆ ಅನಿಸುತ್ತೆ ನಿಮ್ಗೆ? ನೋಡಿ ಸರ್, ಮಿಸ್ಟರ್ ರಾವ್ ದ್ರಾವಿಡ್ ಕ್ರಿಕೆಟ್, ಈ ಒಂದು ಕ್ರಿಕೆಟ್ ಅನ್ನು ಆಯೋಜಿಸುವುದಂದ್ರೆ ಅದು ಚಿಕ್ಕ ವಿಷಯವಲ್ಲ. ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ ಅಂದ್ರೆ, ರಾಹುಲ್ ದ್ರಾವಿಡ್ನ ಹೆಸರಿಟ್ಕೊಂಡು ಪ್ರಪ್ರಥಮವಾಗಿ ಆಯೋಜಿಸುವ ಒಂದು ಕ್ರಿಕೆಟ್ ಅನ್ನು ನೀವು ಮಾಡಿಕೊಂಡಿದ್ದೀರಿ ಅಲ್ಲಿ. ಅದಕ್ಕೆ ನಾನು ನಿಜವಾಗಿ ಹೇಳ್ತೇನೆ, ಬಲೆ ಬೇಷ್, ಅದು ಮಾಡಿದ್ದಕ್ಕೆ ನಿಜವಾಗಿ ಕೃತಜ್ಞತೆ ಹೇಳಲೇಬೇಕು. ಇದುವರೆಗೆ ಯಾರು ಕೊಳ್ಳಿ ರಾಷ್ಟ್ರದಲ್ಲಿ ಯಾರು ಮಾಡಲಿಲ್ಲ. ಅಂತ ಒಂದು ಪಂದ್ಯದಲ್ಲಿ ಪ್ರತಿಯೊಬ್ಬನಿಗೆ ಅವಕಾಶ ಕೊಡುವ ದೊಡ್ಡ ದೊಡ್ಡ ಟೀಮ್ಗಳಿಗೆ ಅವಕಾಶ ಕೊಟ್ಟು ಬಹಳಷ್ಟು ಅಭಿಮಾನಿಗಳನ್ನ ಒಳಗೊಂಡಿತ್ತು ಈ ಒಂದು ಪಂದ್ಯಾಕೂಟ. ಬಹಳ ಯಶಸ್ವಿಯಾಗಿದೆ. ನಿಜಕ್ಕೂ ಅದು ಮೆಚ್ಚಲೇಬೇಕಾದಂತ ಕಾರ್ಯ. ನಮ್ಮ ಸ್ಪೋರ್ಟ್ಸ್ ಕನ್ನಡ MD KRK ಆಚಾರ್ಯ ಸರ್ ಮತ್ತೆ ಲಾತವಿ ಆಚಾರ್ಯ ಸರ್ ನಿಮ್ಗೆ ಶ್ರೀ ಲಕ್ಷ್ಮೀವರ್ಣ ತೀರ್ಥ ಸ್ವಾಮೀಜಿ ಅವರ ಟೂರ್ನಮೆಂಟ್ ಗೆ ಕಮೆಂಟ್ರಿ ಮಾಡ್ಲಿಕ್ಕೆ ನಿಮ್ಗೆ ಆಹ್ವಾನ ಕೊಟ್ಟಿದ್ರು. ಈಗ ನೆಕ್ಸ್ಟ್ ಇನ್ ಮುಂದೆ ಆಗ್ತದೆ ಆ ಟೂರ್ನಮೆಂಟ್. ಖಂಡಿತ ಅದರ ಒಂದು ಸಂತಸ ಒಂದು ಸ್ವಲ್ಪ ನಮ್ಮ ಸ್ಪೋರ್ಟ್ಸ್ ಕನ್ನಡ ಲಾತವಿ ಆಚಾರ್ಯ ಸರ್ ಮತ್ತೆ KRK ಆಚಾರ್ಯ ಸರ್ ಖಂಡಿತವಾಗಿಯೂ ಒಬ್ಬ ಪೇರುವಾಯಿಯ ಈ ಒಂದು ಗ್ರಾಮದಲ್ಲಿ ನನಗೆ ಹೇಳುವಾಗ್ಲೇ ನನಗೆ ಊಹಿಸಲೇ ಅಸಾಧ್ಯ ಸರ್. ಯಾಕೆಂದ್ರೆ ಇಂಥ ಒಂದು ಗ್ರಾಮದಿಂದ ಉಡುಪಿ ಪರಿಸರಕ್ಕೆ ಓವರನ್ ಒಂದು ಪಂದ್ಯಾಕೂಟಕ್ಕೆ ದೊಡ್ಡ ದೊಡ್ಡ ಕಮೆಂಟ್ರಿಗ ವೀಕ್ಷಕರಿರುವಾಗ ನನಗೆ ಒಂದು ಆಹ್ವಾನ ಕೊಟ್ಟಿದ್ದಾರೆ ಅಂದ್ರೆ ಅವ್ರಲ್ಲೇನೋ ನನ್ನ ಒಂದು ಲಕ್ಷ್ಯನ ಅವರಿಗೆ ಹಿಡಿಸಿದ ಅಂತ ಲೆಕ್ಕ. ಏನೇ ಇರ್ಲಿ, ಅವರಿಗೆ ನನ್ನ ಹಿಡಿಸಿದ ಕಾರಣ ಇಷ್ಟು ದೊಡ್ಡ ದೊಡ್ಡ ವೀಕ್ಷಕ ಉದ್ಘೋಷಕರ ಮಧ್ಯೆ ಈ ಒಬ್ಬ ಏನು ಅಲ್ಲದ ಅಕ್ಷತ್ಯವಾಗಿ ಅವಕಾಶ ಕೊಟ್ಟಿದ್ದೀರಿ. ಧನ್ಯವಾದ. ನಮ್ಮ ಕ್ರಿಕೆಟ್ ಯುವ ಪ್ಲೇಯರ್ಸ್ ನವರಿಗೆ, ಈಗ ಯಂಗ್ ಪ್ಲೇಯರ್ಸ್ ಇದ್ದಾರೆ, ಅವರಿಗೊಂದು ಕಿವಿ ಮಾತು ಏನು ಹೇಳ್ಬೇಕಂತ? ಎಲ್ಲರೂ ಕ್ರಿಕೆಟ್ ಅಂದ್ರೆ ದುಡ್ಡು ಮಾಡ್ಕೊಂಡು ಹೋಗ್ಬೋದಂತ ಆ ಮೆಂಟಾಲಿಟಿ ಇದ್ದಾರೆ. ನಿಮ್ಮ ಕಿವಿ ಮಾತು? ನೋಡಿ ಸರ್, ಕ್ರಿಕೆಟ್ ಎಂಬುದು ಇವತ್ತಿನ ದಿನಗಳಲ್ಲಿ ನಮಗೆ ಎಲ್ಲೆಡೆ ನೋಡಿದ್ರು ಕ್ರಿಕೆಟ್ ಕಾಣ್ತಾ ಇಲ್ಲ. ಬಹುಶಃ ನಾನು ಈಗ ಊರಿಗೆ ಬಂದಾಗ ಕೆಲವೊಂದು ಮೈದಾನ ನೋಡ್ತಾ ಇದ್ದೇನೆ, ನಿಜವಾಗ್ಲೂ ಕ್ರಿಕೆಟ್ ಇಲ್ಲೇ ಇಲ್ಲ. ಕ್ರಿಕೆಟ್ ಎಂಬುದು ಅದೆಷ್ಟೋ ಜನರನ್ನ ಎಲ್ಲಿಯ ಜನರನ್ನ ಎಲ್ಲಿಯವರೆಗೂ ಸೇರಿಸುವಂತ ಒಂದು ಕೊಂಡಿ ಅಂತ ಹೇಳ್ಕೊಳ್ಬಹುದು. ಅವಿವಾಹಿತವಾದ ಒಂದು ಸಂಬಂಧವಿದೆ ಕ್ರಿಕೆಟ್ ನಲ್ಲಿ, ಬಹಳಷ್ಟು ದೂರದವರು. ಈಗ ಹೇಳ್ಬೇಕಂದ್ರೆ ಗೌರವಾನ್ವಿತ ವಿಠಲ್ ದುಸಾಂಜ್ ಸರ್, ತಾವು ಸ್ಪೋರ್ಟ್ಸ್ ಚಾನೆಲ್ ರೆಪ್ರೆಸೆಂಟೇಟಿವ್ ಆಗಿ ಮಿಡ್ಲ್ ಈಸ್ಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನನ್ನು ಮೊದಲು ಪರಿಚಯ ಇತ್ತ ತಮಗೆ? ಯಾವ ರೀತಿಯಲ್ಲಿ ತಮಗೆ ನಮ್ಮ ಪರಿಚಯ ಆಗಿದೆ? ನಮ್ಮ ಗ್ರೌಂಡ್ ಅಲ್ಲಿ ಪರಿಚಯ ಆಗಿರುವಾಗ ಕ್ರಿಕೆಟ್ ಎಲ್ಲಿಯವರೆಗೆ ನಮ್ಮನ್ನ ಒಂದು ಸೇರಿಸ್ತೇವೆ ಎಂಬುದಕ್ಕೆ ಆ ಪ್ರಶ್ನೆಗೆ ಉತ್ತರ ನೀವೇ ಕೊಟ್ಟಿದ್ದೀರಿ. ಆಗಿರುವಾಗ ಪ್ರತಿಯೊಂದು ಬೆಳೀತಿರುವ ಪ್ರತಿಭೆಗಳು ನಮ್ಮ ವಿದ್ಯಾಭ್ಯಾಸದ ಜೊತೆ ಆ ಕ್ರೀಡೆಯನ್ನು ಕೂಡ ಜೊತೆ ಸೇರಿಸಿಕೊಳ್ಬೇಕು, ಮುಂದುವರಿಸಿಕೊಳ್ಬೇಕು. ಸ್ಪೋರ್ಟ್ಸ್ ಕನ್ನಡ ಮಿಡ್ಲ್ ಈಸ್ಟ್ ಅಲ್ಲಿ ಎಷ್ಟು ಪಾಪ್ಯುಲರ್ ಆಗಿದೆ ನಿಮ್ಮ ಪ್ರಕಾರ? ಈಗ ಲಾಸ್ಟ್ 1 year ಇಂದ ಸ್ಪೋರ್ಟ್ಸ್ ಕನ್ನಡ ತುಂಬಾ ಸ್ಪೀಡ್ ಆಗಿ ಬೆಳೀತಿದೆ. ಖಂಡಿತ ಮಿಡ್ಲ್ ಈಸ್ಟ್ ಅಲ್ಲಿ ಎಷ್ಟು ಪಾಪ್ಯುಲರ್ ಆಗಿದೆ? ಮಿಡ್ಲ್ ಈಸ್ಟರ್ ಅಂದ್ರೆ ಈ ಕೊಳ್ಳಿ ರಾಷ್ಟ್ರದಲ್ಲಿ ನೋಡ್ಬೇಕಾದ್ರೆ ಪ್ರತಿಯೊಂದು, ಈಗ ಕತಾರ್ ಆಗಿರ್ಬೋದು, ಕುವೈಟ್ ಆಗಿರ್ಬೋದು, ದುಬೈ, ಶಾರ್ಜಾ, ಅಜ್ಮಾನ್, ಫುಜೇರಾ, ಇವೆ ಎಲ್ಲಿ ನೋಡಿದ್ರು, ಯಾವ ಮೈದಾನದಲ್ಲೂ ಹೋದ್ರು ನಾನು ವೀಕ್ಷಕ ವಿವರ ನೀಡುವುದು ಮಾತ್ರ ಹೇಳ್ತಾ ಇರೋದಿಲ್ಲ, ಬೇರೆಯವರು ಕೂಡ ಮಿಡ್ಲ್ ಈಸ್ಟ್ ಬಗ್ಗೆ ಹೇಳ್ತಾ ಇದ್ದಾರೆ. ನಿಜವಾಗೂ ಮಿಡ್ಲ್ ಈಸ್ಟ್ ನನ್ನ ಪ್ರಕಾರ ಆ ಸ್ಪೋರ್ಟ್ಸ್ ಕನ್ನಡ ಚಾನೆಲ್ ಪ್ರತಿಯೊಂದು ಪ್ರತಿಭೆಯನ್ನ ಹಳ್ಳಿಗೆ ಹೋಗಿ ಪರಿಚಯಿಸ್ತಾ ಇದ್ದೀರಿ. ಖಂಡಿತವಾದ ಗ್ರೇಟ್ ಚಾನೆಲ್. ಈಗ ಸ್ಪೋರ್ಟ್ಸ್ ಕನ್ನಡ ಬಗ್ಗೆ ಒಂದು ಒಳ್ಳೆ ಮಾತನ್ನು ಹೇಳಿದ್ರಿ. ಅದಲ್ಲದೆ ಈಗ ನೀವೀಗ ಕಮೆಂಟ್ರಿ ಮಾಡ್ತಿರೋ ನಿಮ್ಮೊಟ್ಟಿಗೆ ನಿಮ್ಮ ಸಹೋದ್ಯೋಗಿಗಳು ಇರ್ತಾರೆ, ಅವ್ರು ಯಾರನ್ನೆಲ್ಲ ನೆನ್ಪು ಮಾಡ್ಬೇಕಂತ ಇದ್ದೀರಿ? ಯಾಕಂದ್ರೆ ಕೆಲಸದ ಕಾಂಬಿನೇಷನ್ ನಿಮ್ಗೆ ಒಬ್ರು ಹಿಂದಿ ಕಮೆಂಟ್ರಿ ಇರ್ತಾರೆ, ಒಬ್ರು ಕನ್ನಡ ಇರ್ತಾರೆ, ಇಂಗ್ಲಿಷ್ ಇರ್ತಾರೆ. ಸೊ ಯಾರನ್ನೆಲ್ಲ ಈ ಒಂದು ಸಮಯದಲ್ಲಿ ನೆನ್ಪು ಮಾಡ್ಬೇಕಂತ? ಖಂಡಿತವಾಗಿಯೂ ಉದ್ಘೋಷಕ ಫೀಲ್ಡ್ ವೀಕ್ಷಕ ವಿವರಣೆಯಲ್ಲಿ ನೋಡ್ಬೇಕಂತಿದ್ರೆ, ಕೊಳ್ಳಿ ರಾಷ್ಟ್ರದಲ್ಲಿ ಹೇಳ್ಬೇಕಂತಿದ್ರೆ ಆದಿತ್ಯ ಪಡೀಲ್, ಅದೇ ರೀತಿಯಲ್ಲಿ ಇರ್ಷಾದ್ ಉಡುಪಿ, ಮತ್ತೆ ಬಹಳಷ್ಟು ಜನ ಇದ್ದಾರೆ. ನಾನೀಗ ಹೇಳಿದ ತೀರಲಿಕ್ಕೆಲ್ಲ ಕರೀಂ ಕರಪಾಡಿ, ಬಹಳಷ್ಟು ಜನ ಇದ್ದಾರೆ. ಅಂತವರನ್ನ ನೆನಪಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಇಲ್ಲಿ ಹೇಳ್ಬೇಕಂತಿದ್ರೆ, ಊರಿಗೆ ಬಂದಾಗ್ಲೂ ಕಮೆಂಟ್ರಿ ಫೀಲ್ಡ್ ಗೆ ಕರೀತಾ ಇದ್ದಾರೆ. ಯಾರು ಅಂದ್ರೆ ನಮ್ಮ ಇಲ್ಲಿ ಅಜಿತ್ ಆಗಿರ್ಬೋದು, ಕಬಡ್ಡಿಯಲ್ಲಿ ವರ್ಣರಂಜಿತವಾಗಿ ಉದ್ಘೋಷಕರಾಗಿ ಇರ್ತಾ ಇದ್ದಾರೆ ಅಜಿತ್ ನಾರಾಯಣ ಅಂತ, ಅವರು ಕಾಲ್ ಮಾಡಿ ಕರೀತಾ ಇದ್ದಾರೆ. ಅದೇ ರೀತಿಯಲ್ಲಿ ಬಹಳಷ್ಟು ಜನರು ಇಲ್ಲಿ ಬಂದಾಗ ನಮ್ಮನ್ನ ಕರೀತಾರೆ ವೀಕ್ಷಕ ವಿವರಣೆಗೆ. ನಿಮಗೆ ವೀಕ್ಷಕ ವಿವರಣೆ ಹೇಗೆ ನೀವು ಎಂಟ್ರಿ ಆದ್ರೆ? ವೀಕ್ಷಕ ವಿವರಣೆಗೆ ಫಸ್ಟ್ ನಾನು ಎಂಟರ್ ಆದ ರೀತಿ ಹೇಳ್ಬೇಕು ಅಂತಿದ್ರೆ, ಫಸ್ಟ್ ನಾನೊಬ್ಬ ಕ್ರಿಕೆಟ್ ಪ್ಲೇಯರ್ ಆಗಿದ್ದೆ. ಕಬಡ್ಡಿಗೂ ಬಂದೇ ಇರ್ಲಿಲ್ಲ ನನಗೆ, ಕ್ರಿಕೆಟ್ ಆಡ್ತಾ ಇದ್ದೆ ಜಾಸ್ತಿಯಾಗಿ. ಒಂದ್ಸಲ ನನಗೆ ಕ್ರಿಕೆಟ್ ಅಲ್ಲಿ ಈಗ ಟೇಬಲ್ ಇರ್ತದೆ, ಆ ಟೇಬಲ್ ಅಲ್ಲಿ ನಮಗೆ ಏನ್ ವೀಕ್ಷಕ ವಿವರಣೆ ಮಾಡುವಾಗ ಸ್ಕೋರರ್ ಆಗಿ ಎಲ್ಲ ಚಾನ್ಸ್ ಕೊಡ್ತಾರೆ. ಅಲ್ಲಿ ಕೂತ್ಕೊಂಡಿದ್ದೆ. ಜಸ್ಟ್ ಒಂದು ಮ್ಯಾಚಿಗೆ ಅವರು ರೆಸ್ಟಿಗೆ ಅಂತ ಹೋಗಿದ್ರು. ಆಗ ನನ್ನ ಒಂದು ಪ್ರತಿಭೆಯನ್ನ ಅಲ್ಲಿ ತೋರಿಸಿದ್ದಾರೆ. ಅದು ನನಗೆ ಸೆಟ್ ಆಗುವಂತ ಒಂದು ರೀತಿಯನ್ನ ಮಾಡಿಕೊಟ್ಟಿದ್ದು. ಮುಂದಿನ ಹಂತಕ್ಕೆ ಅದೊಂದು ಅವಕಾಶವಾಗಿ ಮೂಡಿ ಬಂತು. ಇದರ ಮಧ್ಯೆ ಒಂದು ಹೇಳ್ತಾ ಇದ್ದೇನೆ, ಊರಿಗೆ ಬಂದಾಗ ದಿವಾಕರ್ ಉಪ
ನೀವು ಇತ್ತೀಚೆಗೆ ಕೇಳಿದ್ದೀರಿ ದಿವಾಕರ್ ಉಪ್ಪಗಳ ಬಗ್ಗೆ ಹೇಳಲೇಬೇಕು. ಹ್ಮ್. ನನಗೆ ಎಲ್ಲಿ ಒಂದು ಕಮೆಂಟ್ರಿ ಆರ್ಡರ್ ಇದ್ರು ನನ್ನ ಪರ್ಸನಲ್ ನನ್ನ ಒಂದು ವಾಟ್ಸಪ್ ಗೆ ಕರೆ ಮಾಡಿ ಹೇಳ್ತಾ ಇದ್ರು ಅಲ್ಲಿ ಮ್ಯಾಚ್ ಇದೆ, ಇಲ್ಲಿ ಮ್ಯಾಚ್ ಇದೆ ಅಂತ ನನಗೆ ಆರ್ಡರ್ ಕೊಡ್ತಾ ಇದ್ರು. ಅದಲ್ಲದೆ ಅವ್ರ ಪ್ರೋತ್ಸಾಹ ಕೂಡ ಕೊಡ್ತಾ ಇದ್ರು. ಅವರನ್ನು ಈ ಸಂದರ್ಭದಲ್ಲಿ ನಾನು ನೆನಪಿಸ್ತಾ ಇದ್ದೇನೆ ದಿವಾಕರ್ ಉಪ್ಪಳ. ಕೊನೆಯದಾಗಿ ನಮ್ಮ ಸ್ಪೋರ್ಟ್ಸ್ ಕನ್ನಡ ವ್ಯೂವರ್ಸ್ ನವರಿಗೆ ಏನು ಹೇಳ್ಬೇಕಾಗ್ತದೆ? ಸ್ಪೋರ್ಟ್ಸ್ ಕನ್ನಡ ವ್ಯೂವರ್ಸ್ ಗೆ ನಾನು ಹೇಳುವುದು ಒಂದೇ ಮಾತು. ಈಗ ಇಂಥ ಒಂದು ಗ್ರಾಮೀಣ ಪ್ರದೇಶಕ್ಕೆ ಬಂದು ಆ ಪ್ರತಿಭೆಗಳನ್ನು ಪರಿಚಯಿಸ್ತೀರಿ, ಯಾವುದೇ ಒಂದು ಸ್ಪೋರ್ಟ್ಸ್ ಚಾನೆಲ್ ಇರುವವರನ್ನ ಪರಿಚಯಿಸ್ತೀರಿ, ಗುರುತಪಡಿಸ್ತೀರಿ, ಅವರಿಗೆ ಅವಕಾಶವನ್ನ ಮೀಡಿಯಾದ ಮುಂದೆ ತರ್ತೀರಿ. ಇವತ್ತು ನನ್ನ ಹತ್ರ ಬಂದಿದ್ದೀರಿ. ಅದೇ ತರ ಬಹಳಷ್ಟು ಪ್ರತಿಭೆಗಳಿದ್ದಾರೆ. ಇಂಥವ್ರನ್ನ ನೀವು ಪರಿಚಯಿಸ್ತಿದ್ದೀರಲ್ಲ, ಇದಕ್ಕೆ ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಈ ಚಾನೆಲ್ ಇನ್ನೂ